ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಪಾಲ್ಕಿ ಹೋಗ್ತಾ ಇದೆ. ಹೌದು, ಈ ವರ್ಷದ್ದು ಮ್ಯಾನ್ ವರ್ಸಸ್ ವೈಲ್ಡ್ ಆಡೋಕ್ಕೆ ಮತ್ತೆ ನಾನು ಊರಿಗೆ ಬಂದಿದ್ದೀನಿ ಈ ಸಲ, ಆಯಿತಾ. ಸಿಕ್ಕಾಪಟ್ಟೆ ಶೆಕೆ, ಆಲ್ಮೋಸ್ಟ್ 33-34 ಡಿಗ್ರಿ ಟೆಂಪ್ರೇಚರ್ ಇದೆ ಅಂತ ಹೇಳ್ಬೋದು. ಬಟ್ ದೇವ್ರ ಕೆಲಸ ತಪ್ಸೋಕ್ಕಾಗಲ್ಲ. ಅದಕ್ಕೆ ಈ ಸಲ ಮತ್ತೆ ಊರಿಗೆ ಬಂದಿದ್ದೀವಿ. ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 1.5-2 ವೀಕ್ಸ್ ಇಲ್ಲಿ ಸ್ಟೇ ಮಾಡಿ ವಾಪಸ್ ಹೋಗೋದಂತ ಆಯಿತು. ಇವತ್ತು ಬೆಳಗ್ಗೆ ಬಂದ್ವಿ. ನೆನ್ನೆ ಫುಲ್ ನೈಟ್ ಡ್ರೈವ್ ಮಾಡಿ ಇವತ್ತು ಬೆಳಗ್ಗೆ ಬಂದು ರೀಚ್ ಆದ್ವಿ. ಬೆಳಗ್ಗೆ ಇಲ್ಲಿ ಸ್ವಲ್ಪ ನಂದು ಪೈಪ್ ಇಶ್ಯೂ ಆಯಿತು. ಹರ್ ಘರ್ ಜಲ್ ಯೋಜನಾ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಮನೆಗೆ ನಲ್ಲಿ ಕೊಡ್ತಿದ್ದಾರೆ. ನಲ್ಲಿ ಅಂತೂ ಕೊಟ್ಟಿದ್ದಾರೆ, ಅದರಲ್ಲಿ ನೀರು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಬಂದು ನನ್ನ ಮಕ್ಕಳು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ನಮ್ಮದು ಟ್ಯಾಂಕಿಂದ ನಮ್ಮ ಮನೆಗೊಂದು ಪೈಪ್ ಹೋಗುತ್ತೆ ನೀರಿಗೆ. ಈ ಪೈಪ್ನ ಇಲ್ಲಿ ಹೊಡೆದ್ಬಿಟ್ಟು ಪೀಸ್ ಮಾಡಿ, ಅದು ಫುಲ್ ಪೈಪ್ ಲೀಕ್ ಆಗ್ತಿತ್ತು. ಬೆಳಗ್ಗೆಯಿಂದ ಹೊಡೆದಾಡಿ ಫೈಟಿಂಗ್ ಮಾಡಿ ಅದೊಂದು ರಿಪೇರಿ ಮಾಡಾಯಿತು. ಫೈನಲಿ ಮತ್ತೆ ಊರಿಗೆ ಬಂದಿದ್ದೀವಿ. ಇಲ್ಲಿ ಜಾತ್ರೆ ಐಟಮ್ಸ್ ಎಲ್ಲ ಬಂದಿದೆ. ಎಲ್ಲ ಮೆತ್ತಿಗೆ ಒಂದೊಂದು ಅಂಗಡಿ ಹಾಕ್ತಾ ಇದ್ದಾರೆ. ನಮ್ಮ ಕಾರ್ನ ಇಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದೀವಿ ಈ ಸಲ. ನಮ್ಮ ತೇರಲ್ಲಿ ರೆಡಿ ಆಗ್ತಿದೆ. ಆಮೇಲೆ ಹೋಗೋಣ ಆ ಕಡೆ. ನಮ್ಮ ತೇರು ರೆಡಿ ಆಗ್ತಾಯಿದೆ, ಗಾಡಿಗಳು ಬರ್ತಾಯಿದೆ. ಮತ್ತು ಈ ವರ್ಷದ ಜಾತ್ರೆಗೆ ಪ್ಲ್ಯಾಟ್ಫಾರ್ಮ್ ಸೆಟ್ ಆಗ್ತಿದೆ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಹೆಂಗಿರುತ್ತೆ ಈ ವರ್ಷದ ಜಾತ್ರೆ ಅಂತ, ಆಯಿತಾ. ಮುಖ ಮಾಡಿದ್ರೆ ನೀವು ಅರ್ಧ ಬಾಲ್ ಟಚ್ ಆದರೂ ದೇವ್ರದ್ದು ಖುಷಿಯಾಗಿರೋದು, ಆಯಿತಾ. ಅವನಿಗೆ ನೀಟಾಗಿ ಆಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇವಳಿಗೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಏನಮ್ಮ, ನಾನು ಕಾಲೇಜಲ್ಲಿ ವಾಲಿಬಾಲಲ್ಲಿ ಚಾಂಪಿಯನ್, ಗೊತ್ತಾ? ಓಕೆ. ಈ ವರ್ಷದ ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮ್ ರೆಡಿನಾ? ಎಸ್. ಹೆಂಗಿದೆ ಹೀಟ್ ಹೆಂಗಿದೆ? ಹೆಂಗೆ ಬಿತ್ತು ನೋಡಿ. ಹೀಟ್ ಹೆಂಗಿದೆ? ಹೀಟ್ ಆ್ಯಕ್ಚುಲಿ ಓಕೆ, ನಾರ್ಮಲ್ ಇದೆ. ಫಸ್ಟ್ ಡೇ ತುಂಬ ನೀವು ಕೆಲಸ ಮಾಡಿಲ್ಲ, ಬೆಳಗ್ಗೆ ಒಂದು ಕಡೆ ಕೂತ್ಕೊಂಡಿದ್ದೀರಲ್ವಾ? ಓಕೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ನೀವು ಹಿಂಗೆ ಮಾಡಿದ್ರೆ ಬೆವರು ಬಂದುಬಿಡುತ್ತೆ. ಆ ಥರ ಸೆಕೆಯಲ್ಲಿ ನಮ್ಮ ಅಣ್ಣ ಪಾಪ ಅವನ ಆಫೀಸ್ ತಲೆ ಕೆಡ್ಸ್ಕೊಂಡು ಆಫೀಸ್ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ, ಆಯಿತಾ. ಮಿನಿ, ಆಯಿತಾ. ಬನ್ನಿ ನೋಡೋಣ ಜಾತ್ರೆ ಹೆಂಗಾಗುತ್ತೆ ಅಂತ. ಫೈನಲಿ ಸ್ಟೆಪ್ 1 ಆಫ್ ಊರಿಗೆ ಬರೋದು ಕೆಲಸ ಆಯಿತು. ಪಾಲ್ಕಿಗೆ ತೆಂಗಿನಕಾಯಿ ಕೊಟ್ಟಾಯಿತು. ನಾಳೆ ನನ್ನ ಹಿಂದೆ ಕಾಣಿಸ್ತಿದ್ದ ರಥ, ಆ ರಥದಲ್ಲಿ ಸೇಮ್ ದೇವರು ಕೂತ್ಕೊಳ್ಳುತ್ತೆ, ಅಲ್ಲೋಗೊಂದು ತೆಂಗಿನಕಾಯಿ ಮಾಡಬೇಕು. ಅದು ಮಾಡಿದ್ರೆ ಈ ವರ್ಷದ ಕೆಲಸ
ತೇರಿದ ಕೆಲಸ ಆಯಿತು ಅಂತ ಆಗುತ್ತೆ. ಸೊ ಕತ್ಲಂತಾಯಿತು, ಅಕ್ಕಪಕ್ಕ ಏನೂ ಕಾಣಲ್ಲ. ಅಷ್ಟು ಲೈಟಿಂಗ್ ಇನ್ನೂ ಆಗಿಲ್ಲ, ಹಿಂದೆ ಸ್ವಲ್ಪ ಅಲ್ಲೆಲ್ಲ ಲೈಟ್ ಹಾಕಿದ್ದಾರೆ. ನಾಳೆ ಫುಲ್ ಚಕಾಚಕ್ ಶೈನಿಂಗ್ ಹೊಡಿತಿರುತ್ತೆ ಫಾರ್ ಶೂರ್. ಬನ್ನಿ ಸಿಗೋಣ ನೋಡಿ. ದಿಸ್ ಈಸ್ ಡೇ 2, ಇಲ್ಲ ರಥೋತ್ಸವ ಡೇ ಅಂತ ಹೇಳ್ಬೋದು. ಅಂಗಡಿಗಳು ಆಲ್ಮೋಸ್ಟ್ 90% ಸೆಟಪ್ ಆಗಿಬಿಟ್ಟಿದೆ ಅಂತ. ಈಗ ಇರೋದು ಒಂದೇ ಒಂದು ಮೇಜರ್ ಕೆಲಸ ಏನಂದರೆ ಹೋಗ್ಬಿಟ್ಟು ನಾವು ರಥಕ್ಕೆ ಹಣ್ಣು ಕಾಯಿಲೆ ಮಾಡಿಸ್ಕೊಂಬರೋದು. ಸೊ ಅದೇ ಸ್ಟಾರ್ಟ್ ಆಯ್ತಲ್ಲ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ಇನ್ನೊಂದು 30-40 ನಿಮಿಷ ಆಗ್ಬೋದು ಅನಿಸುತ್ತೆ ಆ್ಯಕ್ಚುಲಿ ಹಣ್ಣಿಕಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ. ಸ್ವಲ್ಪ ವೇಟ್ ಮಾಡಿ ಹೋಗೋದು ಅಂತ ಆಯಿತು. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಸೊ ಆಲ್ಮೋಸ್ಟ್ 38-39 ಡಿಗ್ರೀಸ್. ತಡ್ಕೊಳಕ್ಕಾಗಲ್ಲ. ಸೊ ಫೈನಲಿ ಕ್ಯೂ ನಿಂತು ಜನ ಸ್ಟಾರ್ಟ್ ಮಾಡಿದ್ದಾರೆ. ಕ್ಯೂ ಎಲ್ಲಿ ತನಕ ಇದೆ ಅಂತ ನೋಡಬೇಕು ಇವಾಗ ಅಷ್ಟೇ. ನೋಡೋಣ ಬನ್ನಿ. ಇದೇ ನಮ್ಮ ರಥ. ಅವರು ನಮ್ಮ ಮಠದ ಸ್ವಾಮಿಯವರು. ಈ ಪಾಟಲ್ಲಿ ಕ್ಯೂ ನಿಂತ್ಕೊತಿದ್ರು ಅಲ್ಲಿ ತನಕ. ಬಟ್ ಆದರೆ ಈ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಚೆನ್ನಾಗಿ ನೆರಳು ವ್ಯವಸ್ಥೆ ಮಾಡಿ ಅಲ್ಲೊಂಥರ ಶೆಡ್ ಥರ ಹಾಕಿ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ವ್ಯವಸ್ಥೆ. ತೇರು ಇನ್ನೂ ಎಳೆದಿಲ್ಲ, ಇನ್ನೂ ಎಳಿಬೇಕು ತೇರು, ಆಯಿತಾ. ಸೊ ಅಂಗಡಿ ಅಂತೂ ಒಂದು ರೌಂಡ್ ಫುಲ್ ಓಪನ್ ಆಗಿದೆ. ಅದನ್ನೇ ತೋರಿಸೋಣ ಅಂತ ಸುಮ್ಮನೆ ಬಂದು ಹಿಂಗೆ ವಾಕಿಂಗ್ ಮಾಡಿಕೊಂಡು. ಓಕೆ, ಮನೆ ಎಂಟ್ರೆನ್ಸ್ ಎಲ್ಲ ಬ್ಲಾಕ್ಡು ನೋಡಿ. ಮನೆ ಎಂಟ್ರೆನ್ಸ್ ಅಲ್ಲೇ ಜಾತ್ರೆ ಅಂದರೆ ಎಷ್ಟು ಮಜಾ ಇರುತ್ತೆ ಸರ್. ಇದು ನಮ್ಮ ಮನೆ ಎಂಟ್ರೆನ್ಸ್ ಗೇಟು ಆಯಿತಾ. ಆಮೇಲೆ ಇಲ್ಲೇ ಜಾತ್ರೆ, ಫುಲ್ ಜಾತ್ರೆ. ಅಲ್ಲಿ ರಥ ಕಾಣಿಸಿದೆ ನೋಡಿ ಆಯಿತಾ. ಇದು ನಮ್ಮ ಮನೆ ಬಾವಿ ಆಯಿತಾ. ಬಾವಿಯಲ್ಲಿ ಇದೆ ನೀರು, ಸುಮಾರು ನೀರಿದೆ. ಆ್ಯಕ್ಚುಲಿ ಹೊಟ್ಟೆ ನೀರಿದೆ. 15 ರಿಂಗ್ ನೀರಾದ್ರೆ 15ರಿಂದ 20 ರಿಂಗ್ ನೀರಾದರೆ ಇದೆ. ಇದು ತೋರಣ, ಬಟ್ಟೆಯ ತೋರಣ ಅಂತಾರೆ ನಮ್ಮ ಕಡೆ ಪದ್ಧತಿ ಇದೆ, ಬಟ್ಟೆ ತೋರಣ ಹಾಕೋದು ಆಯಿತಾ. ಸೊ ಇದು ನಮ್ಮ ಮನೆ. ರಥ ಇಳಿಯೋ ಟೈಮ್ ಬಂದಿದೆ. ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಜೋರಾಗಿ ಟಮಟೆ ಎಲ್ಲ ಬಾರಿಸ್ತವ್ರೆ, ನೋಡೋಣ ಬನ್ನಿ.
ಆಯಿತು. ಇವಾಗ ಇವ್ರದ್ದು ಫೇವ್ರೆಟ್ ಟೈಮ್ ಶಾಪಿಂಗ್ ಟೈಮ್. ಇವನಂತೂ ಒಂದು ವಾರ ಆಯಿತು ಜಾಕ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಟಾಯ್ಸ್ ಬೇಕಂತ ಟಾಯ್ಸ್. ಆಯಿತಾ, ಬನ್ನಿ ಜಾತ್ರೆಯಲ್ಲಿ, ನಮ್ಮೂರ ಜಾತ್ರೆಯಲ್ಲಿ ಶಾಪಿಂಗ್. ಅಂತೂ ಅದ್ರದ್ದು ಫುಲ್ಲು ಪೀಕಲ್ಲಿದೆ. ಆಯಿತಾ, ಸೊ ನಮ್ಮೂರೆಲ್ಲ ಇಲ್ಲೇ ಇದ್ದಾರೆ. ಇವಾಗ ಒಂದು ರೌಂಡ್ ನಂದು ಆಯಿತು, ಇನ್ನೊಂದು ರೌಂಡು ಈಗ ಹೋಗೋದಂತಾಯಿತು. ಹೋಗ್ತಾ ಇದ್ದೀವಿ ಜಾತ್ರೆಗೆ. ಬನ್ನಿ ಹೋಗೋಣ. ನಡೆಯೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರು ಬಿಟ್ಟು ಬಂದರೂ ಪಾನಿಪುರಿ ನಮ್ಮನ್ನು ಬಿಟ್ಟಿಲ್ಲ. ನಮ್ಮವ್ರು ಇಲ್ಲಿ ಬಂದರೂ ಪಾನಿಪುರಿ ತಿಂತಾರಂತೀಗ. ಪಾನಿಪುರಿ ಕ್ವೀನ್, ಗೋಲ್ಗಪ್ಪ ಕ್ವೀನ್. ಸರಿ ಫೈಟಿಂಗ್ ಮಾಡಿ ಸುಖಪುರಿ ಇಸ್ಕೊಂಡ್ ಬಂದಿದ್ದೀನಿ. ಬೆಂಗಳೂರಲ್ಲಿ 7 ಪುರಿ ಕೊಟ್ಟು ಸುಖಪುರಿ ಕೊಡ್ತಾರೆ. ಇವ್ನು 5 ಪುರಿ ಕೊಟ್ಟು ಸುಖ ಕೊಡಲ್ವಂತೆ. ಬೇಗ ಬಾಯಿಗೆ ಹಾಕೋ, ಯಾಕೋ ನೆಲದ ಬೀಳೋ ಥರ ಇದೆ ಅದಕ್ಕೆ ಲಕ್ಷಣಗಳು. ಚೆನ್ನಾಗಿದೆಯಾ? ಟೇಸ್ಟ್ ಜಾಸ್ತಿ ಅನಿಸ್ತಿದೆಲ್ಲ ಫೈಟಿಂಗ್ ಆಡಿದ್ದಕ್ಕೆ. ಓ, ನಾವು ಬಿಟ್ಟೇವಾ? ಇಲ್ಲೇ ಗೋಬಿ ಮಂಚೂರಿ ತಿನ್ನೋಣ ಅನಿಸ್ತು, ತಿನ್ನಕ್ಕೆ ಬಂದ್ವಿ. ಓಕೆ, ಕ್ವಾಂಟಿಟಿ ಕಮ್ಮಿನೇ ಇದೆ ಅನ್ಬೋದು ಅಲ್ವಾ? ಏನೋ ವರ್ಷಕ್ಕೊಂದ್ಸಲಿ ಬಂದಿದೆ ತಿನ್ಬೇಕಂತ ತಿಂತಾಯಿದ್ದೀವಿ ಅಷ್ಟೇ ಆಯಿತಾ. ನಮಗೆ ಬೆಂಗಳೂರಲ್ಲಿ ಸಿಗೋ ಹಾಫ್ ಪ್ಲೇಟಲ್ಲಿ 1 ಪ್ಲೇಟ್ ಅಂತ ಮಾಡ್ತಿದ್ದಾರೆ ಅಲ್ವಾ? ಬೆಂಗಳೂರಲ್ಲಿ ದುಡ್ಡು ಹಂಗೆ ಇರೋಣ. ಎಷ್ಟಿದೆ ಪ್ಲೇಟ್ಗಿಲ್ಲಿ? 160. ಕಲ್ಯಾಣಿ ಇದು. ಇಲ್ಲಿ ಒಳ್ಳೆ ಉತ್ಸವ ಆಗುತ್ತೆ. ಈಗ ನಾವು ಮಠದೊಳಗೆ ಹೋಗ್ತಾ ಇದ್ದೀವಿ. ಮೇನ್ ಮಠ ಭವಾನಿ ಶಂಕರ, ಇಲ್ಲಿ ನಮ್ಮ ಮೇನ್ ಡೇಟಿ. ನೋಡಿ ಸಖತ್ತಾಗಿ ದೊಡ್ಡದಾಗಿರೋ ಫ್ಯಾನ್ ಇದೆ. ಸೊ ಆ್ಯಕ್ಚುಲಿ ಇದು ಡೇ 2, ನೆಕ್ಸ್ಟ್ ಡೇ ಇದು. ಆ್ಯಕ್ಚುಲಿ ನಿನ್ನೆ ಜಾತ್ರೆ ಎಲ್ಲ ಆಯಿತು, ನೆಕ್ಸ್ಟ್ ಡೇ ಆಫ್ ಜಾತ್ರೆ. ಸೊ ಮೇಡಮ್ ಅವ್ರು ಲೈಟಾಗಿ ಏನೇನೋ ಶಾಪಿಂಗ್ ಮಾಡಿದ್ದಾರೆ ಇವತ್ತು. ಸೊ ಬರಪ್ಪ, ಚೆನ್ನಾಗಿದೆ, ಎಲ್ಲ 20 ರೂಪೀಸ್. ನಾವು ಸುತ್ತಾಡಿದ್ವಿ ಮಾರ್ಕೆಟಲ್ಲಿ, ಸುತ್ತಾಡಿ ಒಂದು ಲೆವೆಲಿಗೆ ಶಾಪಿಂಗ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಆಗೋಯ್ತು. ಸೊ ಆಯ್ತು, ಜಾತ್ರೆ ಆಗಿದೆ ಸಂಜೆ, ಬೆಳಗ್ಗೆ ಸಂಜೆ ಆಗೋಯ್ತು. ಏನು ಡೌನ್ ಮಾಡ್ತಾರೆ. ಸೊ ಜಾತ್ರೆ ಅಂತ ಮುಗೀತು. ಈಗ ನಾಳೆ ಬ್ಯಾಕ್ ಟು ಬೆಂಗಳೂರು. ಸರಿ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ.